ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಈ ಸತಿ ಆ್ಯಕ್ಚುಲಿ ಬೇಜಾರು ಏನಂದರೆ ಬ್ಯಾಟ್ರಿ ಬ್ಯಾಕಪ್ ಏನಿತ್ತು, ಬ್ಯಾಕಪ್ಪೇ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಇವಾಗ ಇರೋ ಬ್ಯಾಟ್ರಿ ಬಂದ್ಬಿಟ್ಟು ಇರೋದೇ ಅರ್ಧ, ಚಾರ್ಜ್ ಫುಲ್ ಇಲ್ಲವೇ ಇಲ್ಲ. ಸೊ ಬರೀ ಅಪ್ಡೇಟ್ಸ್ ಮಾತ್ರ ಈ ವಿಡಿಯೋದಲ್ಲಿ ಕವರ್ ಮಾಡೋಣ ಅಂತ ಅಂದ್ಕೊಂಡು ಅದಷ್ಟೇ ಮಾಡ್ತೀನಿ. ಈಗ ಏನಪ್ಪ ಅಪ್ಡೇಟ್ ಅಂದರೆ, ಈಗ ಪ್ಲ್ಯಾನ್ ಇರೋದು MMLs ಹೋಗಿ MMLಸಿಂದ ಧರ್ಮಸ್ಥಳ ಹೋಗಿ ಬರ್ತಾ ಸಿಗಂದೂರು ಕವರ್ ಮಾಡ್ಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ನಾಳೆ ಸಂಜೆ ಅಷ್ಟರಲ್ಲಿ ರಿಟರ್ನ್ ಆಗ್ತೀನಿ. ಸೊ ಸದ್ಯಕ್ಕೆ ಇರುವಂಥದ್ದು ಇಷ್ಟೇ ಅಪ್ಡೇಟು. ಬ್ಯಾಟ್ರಿ ಕಡಿಮೆ ಇದೆ, ಅದರಿಂದ ತುಂಬ ಕೊರಿಯೋದು ಏನು ಹೇಳೋದು ಏನೂ ಇಲ್ಲ. ಮಧ್ಯೆ ಇಂಪಾರ್ಟೆಂಟ್ ಏನಿದೆ, ಎಷ್ಟು ಸಾಧ್ಯ ಅಷ್ಟನ್ನು ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಈಗ ಮಹದೇಶ್ವರ ಬೆಟ್ಟ ರೀಚ್ ಆದ, ತಾಳ್ಬೆಟ್ಟ ರೀಚ್ ಆಗಿದ್ದೀನಿ. ಇನ್ನೊಂದು 5 ನಿಮಿಷದಲ್ಲಿ ಅಲ್ಲಿ ತಾಳ್ಬೆಟ್ಟ ರೀಚ್ ಆಗ್ತೀನಿ. ಸೊ ಈಗ ಟೈಮ್ ಒಂದು 12:45. ಇನ್ನೂ ಒಂದು 22-23 ಕಿಲೋಮೀಟ್ರ್ ಮಹದೇಶ್ವರ ಬೆಟ್ಟಕ್ಕಿದೆ. ಅದನ್ನು ಮುಗಿಸ್ಕೊಂಡು ನನ್ನ ಅಂದಾಜು ಒಂದು 2 ಗಂಟೆ ಆಗ್ಬೋದು ಅಂದ್ಕೊಳ್ತೀನಿ. 2-2:15 ಆಗ್ಬೋದು ನಾನು ಇಲ್ಲಿ ಬಿಡೋದು. 2-2:15 ಆದರೆ ಧರ್ಮಸ್ಥಳ ಹೋಗಿ ಸೇರೋ ಹೊತ್ತಿಗೆ ಸರಿಸುಮಾರು 8:30-9 ಗಂಟೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನೋಡಬೇಕು, ಹೇಳೋಕ್ಕಾಗಲ್ಲ. ನಾನು ಇಲ್ಲಿಂದ ಒಂದು 7 ಅವರ್ ಜರ್ನಿ ಅಂತಿದೆ, ಬಟ್ ನಾನು ಅದನ್ನು ಒಂದು 8-8.5 ಅವರ್ ಅಂತಲೇ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. 7 ಅವರಿಗೆಲ್ಲ ಪಾಸಿಬಿಲಿಟಿ ತುಂಬ ಕಡಿಮೆ. ಈಗ ದರ್ಶನ ಮಾಡೋಕ್ಕಾದರೆ ಇವಾಗಲೇ ದರ್ಶನ ಮುಗಿಸ್ಕೊಳ್ತೀನಿ. ಇನ್ ಕೇಸ್ ಆಗಲಿಲ್ಲ ದರ್ಶನ ಮಾಡೋಕ್ಕೆ ಈಗ ಅಂತ ಆದರೆ ಬೇರೆ ಆಪ್ಷನ್ ಇಲ್ಲ. ನಾಳೆ ಬೆಳಗ್ಗೆ ಧರ್ಮಸ್ಥಳದಲ್ಲಿ ಫಸ್ಟ್ ದರ್ಶನ ಮುಗಿಸ್ಕೊಂಡು ಹೊರಟ್ಬಿಡ್ಬೋದು. ಇವತ್ತು ರಾತ್ರಿನೇ ಆಗ್ಬಿಟ್ರೆ ಆ್ಯಕ್ಚುಲಿ ಬೆಟ್ರು, ಯಾಕಂದರೆ ಸ್ಟೇ ಮಾಡೋ ಅವಶ್ಯಕತೆ ಇರೋಲ್ಲ. ನೈಟೇ ಹೊರಟ್ಬಿಡ್ಬೋದು. ನೈಟೇ ಹೊರಟು ಸಿಗಂದೂರು ಹತ್ರನೇ ಹೋಗಿ ಎಲ್ಲರೂ ಹಾಲ್ಟ್ ಹಾಕಿ ಬೆಳಗ್ಗೆನೇ ಎದ್ದು ಅಲ್ಲಿ ದರ್ಶನ ಮುಗಿಸ್ಕೊಂಡು ಮಧ್ಯಾಹ್ನದಷ್ಟು ಮನೆ ಸೇರ್ಕೊಬೋದು. ನೋಡೋಣ ಹಿಂಗಾಗುತ್ತೆ ಅಂತ. ನೆಕ್ಸ್ಟು ನಾನು ಮತ್ತೆ ಸಿಗೋದು ಧರ್ಮಸ್ಥಳ ಹತ್ರನೇ. ಯಾಕಂದರೆ ನಿಮಗೂ ಗೊತ್ತು ಕಾರಣ, ಬ್ಯಾಟ್ರಿ ಫುಲ್ಲು 2 ಪಾಯಿಂಟ್ ಇದೆ. 2 ಪಾಯಿಂಟಲ್ಲಿ 1300 ಕಿಲೋಮೀಟ್ರ್ ಕವರ್ ಮಾಡೋದು ಸ್ವಲ್ಪ ಕಷ್ಟ. ನೋಡುವ ಎಷ್ಟಾಗುತ್ತೆ ಅಷ್ಟು ಮಾಡುವ ಅಂತ. ಬ್ಯಾಟ್ರಿ ಇಲ್ಲದೆ ಇರೋದ್ರಿಂದ ಒಂದಷ್ಟು ಫೋಟೋಸು ಮತ್ತು ವೀಡಿಯೋಸ್ನ ಮೊಬೈಲ್ನಲ್ಲೇ ಕವರ್ ಮಾಡಿ ಅದನ್ನು ಅಪ್ಡೇಟ್ ಮಾಡಿದ್ದೀನಿ. ಇದು ಬಂದ್ಬಿಟ್ಟು ಹೊರಡ್ಬೇಕಾದ್ರೆ ನೈಸ್ ರೋಡ್ ಹತ್ರ ತೆಗೆದಂಥ ಪಿಕ್ಚರು. ಇಲ್ಲಿಂದ ಆಚೆ ಇದು ತಾಳ್ಬೆಟ್ಟ, ಅಂದರೆ ಮಹದೇಶ್ವರ ಬೆಟ್ಟದ ಎಂಟ್ರೆನ್ಸು. ಇಲ್ಲಿಂದ ಮೇಲ್ಗಡೆ ಬಂದು ಮಾದಪ್ಪನ ದರ್ಶನ ಮಾಡಿಕೊಂಡು ಒಂದೆರಡು ಸೆಲ್ಫಿ ತಗೊಂಡು ಅಲ್ಲಿಂದ ಹೊರಟೆ. ಇದು ಕೂಡ ಅಲ್ಲೇ ಒಂದು ಸೇತುವೆ ಹತ್ರ, ಹೊಳೆ ಹತ್ರ ನಿಲ್ಸ್ಕೊಂಡು ತೊಗೊಂಡಿದ್ದು ಫೋಟೋ. ಸಖತ್ತಾಗಿತ್ತು ಪ್ಲೇಸ್. ಇದು ಆ್ಯಕ್ಚುಲಿ ಆಗುಂಬೆ ಹತ್ರ ತೆಗೆದಿದ್ದು. ಈಗ ಧರ್ಮಸ್ಥಳ ಆ್ಯಕ್ಚುಲಿ ತುಂಬ ಇಂಪ್ರೂವ್ ಮಾಡಿದ್ದಾರೆ. ಈಗ ಹೊಸ ಕ್ಯೂ ಸಿಸ್ಟಮು, ಸೇಮ್ ತಿರುಪತಿ ಸ್ಟೈಲು. ಅಲ್ಲೆಲ್ಲ ಪೂರ್ತಿ ಕೂಡ ಹಾಕ್ಬಿಟ್ಟು ಬ್ಯಾಚ್ ಬೈ ಬ್ಯಾಚ್, ರೂಮ್ ಬೈ ರೂಮ್ ಬಿಡ್ತಾರೆ. ಆದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಟಾಯ್ಲೆಟ್ ಗಿಲೆಟೆಲ್ಲ ತುಂಬ ಚೆನ್ನಾಗಿದೆ. ಸಪ್ರೇಟ್ ರೂಮ್ ಸಿಸ್ಟಮ್ ಎಲ್ಲ ಮಾಡಿ ಕೂತ್ಕೊಂಡು ವೇಟಿಂಗ್ ರೂಮ್ ಥರ ಮಾಡಿದ್ದಾರೆ. ಅದು ಸಖತ್ತಾಗಿದೆ ಇದು ಸಿಸ್ಟಮು. ಆ ಸಿಸ್ಟಮ್ ಸ್ವಲ್ಪ ಇಷ್ಟ ಆಯಿತು. ಸೊ ಈಗ ಸ್ವಲ್ಪ ಕ್ರೌಡ್, ಬಿಸಿಲು, ಧರ್ಮಸ್ಥಳ ಬಿಸಿಲಲ್ಲಿ ತಡೆಯೋದು ಸ್ವಲ್ಪ ಆರಾಮ್ ಅನಿಸ್ತು. ಈಗ ಚೆನ್ನಾಗಿದೆ. ಇದು ಒಂದಷ್ಟು ದೂರ ಮಾಮೂಲಿ ಈ ಥರ ಕ್ಯೂಲೇ ಬರಬೇಕು. ಈ ಥರ ಇದೆ ಸೇಮ್ ಲೈನ್ ಮ್ಯಾನರ್ಸು. ಈ ಕ್ಯೂಲೇ ಬರಬೇಕಾಗತ್ತೆ. ಬರಬೇಕಾದ್ರೆ ಆಗುಂಬೆ ಘಾಟ್ ಇದು. ಆಗುಂಬೆ ಮೇಲೆ ಬಂದಲ್ಲ, ಆಗುಂಬೆ ಘಾಟ್ ಇದು.
ಬ್ಯಾಟ್ರಿ ಇಲ್ಲದೆ ಎಲ್ಲೂ ವೀಡಿಯೋ ಮಾಡಲಿಲ್ಲ. ಸೊ ಓವರ್ ಆಲ್ ಟ್ರಿಪ್ಪು 1085 ಕಿಲೋಮೀಟ್ರ್ ಇಲ್ಲಿ ಗಂಟೆ ಆಗಿದೆ. ಮನೆಗೆ ಹೋಗೋದಕ್ಕೆ 1100 ಕಿಲೋಮೀಟ್ರ್ ಆಗುತ್ತೆ. 1300 ಕಿಲೋಮೀಟ್ರಲ್ಲಿ 200 ಕಿಲೋಮೀಟ್ರ್ ಯಾಕಪ್ಪ ಕಟ್ಟಾಯಿತು ಅಂದರೆ ಸಿಗಂದೂರನ್ನ ಸ್ಕಿಪ್ ಮಾಡಿದೆ. ರೀಸನ್ ಏನಂದರೆ ಧರ್ಮಸ್ಥಳ ಹೋದಾಗ ಸ್ವಲ್ಪ ಲೇಟ್ ಆಯಿತು, ಜೊತೆಲಿ ರೂಮ್ ಸಿಕ್ಕಿಲ್ಲ, ಫುಲ್ಲು ಕ್ರೌಡೆಡು. ರೂಮೇ ಸಿಕ್ಕದೆ ಕೊನೆಗೆ ಬಂಟ್ವಾಳಕ್ಕೆ ಹೋಗಿ ಬಂಟ್ವಾಳದಲ್ಲಿ ರೂಮ್ ಮಾಡ್ಕೊಂಡು ಸ್ಟೇ ಆಗಿ ಬೆಳಗ್ಗೆ ಎದ್ದು ದರ್ಶನ ಮುಗಿಸ್ಕೊಂಡು ಹೊರಡೋದಕ್ಕೆ ಲೇಟ್ ಆಗೋಯ್ತು. ಇನ್ನು ಬೆಂಗಳೂರು ರೀಚ್ ಆಗೋದು ಲೇಟಾಗಿ ಹೋಗುತ್ತೆ ಅನ್ನೋ ಕಾರಣಕ್ಕೆ ಸುಮ್ಮನೆ ಆಗುಂಬೇಕಾದ್ರೆ ಸಿಕ್ಕೊಂಡು ಈಗ ಬಂದ್ಬಿಟ್ಟೆ ಅಷ್ಟೇ. ಶಿರಾಡಿ ಘಾಟೆಲ್ಲ ಬರ್ಬೋದಾಗಿತ್ತು, ಹೋಗ್ಬೇಕಾದ್ರೆ ಶಿರಾಡಿ ಘಾಟೆಲ್ಲ ಹೋಗಿದ್ಬಿಟ್ಟೆ ಬರೋಕೆ ಬಂದರೆ ಬೇಜಾರಾಯಿತು. ಸೊ ಶಿರಾಡಿ ಘಾಟ್ ಅಂದರೆ ಬೋರಿಂಗ್, ಅದು ಜರ್ನಿ ಅಂದರೆ ಬೇಜಾರಾಗುತ್ತೆ ಅಲ್ಲಿ. ಅದಕ್ಕೆ ಆಗುಂಬೆಘಾಟ್ ಮೇಲೆ ಬಂದೆ. ಜರ್ನಿ ಚೆನ್ನಾಗಿತ್ತು. ಜರ್ನಿ ಆ್ಯಕ್ಚುಲಿ ಚೆನ್ನಾಗಿತ್ತು. ಅಂದರೆ ನಂದು ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಹೆಂಗೆ ಅಂದರೆ ನೆನ್ನೆ ಸ್ವಲ್ಪ ಬೇಗ ಹೊರಟು ರಾತ್ರಿನೇ ಧರ್ಮಸ್ಥಳದಲ್ಲಿ ದರ್ಶನ ಮುಗಿಸ್ಕೊಂಡು ಹೊರಟ್ಬಿಟ್ಟು ಸಿಗಂದೂರು ಹತ್ತತ್ರ ಹೋಗಿ ಅಲ್ಲೆಲ್ಲರೂ ಸ್ಟೇ ಆಗೋಣ ಅಂತ ಅಂದ್ಕೊಂಡಿದ್ದೆ, ಅಂದರೆ ಮಿಡ್ ನೈಟಲ್ಲಿ. ಬಟ್ ಪ್ಲ್ಯಾನಿಂಗ್ಗೆ ಪೂರ್ತಿ ಹಾಳಾಗೋಯ್ತು ಗುರು. ಸ್ವಲ್ಪ ದಾರಿಲೇ ಲೇಟ್ ಆಗೋಯ್ತು. ಅಂದರೆ ಬರ್ತಾ ಏನು ಗುರು ಟ್ರಾಫಿಕ್ಕು. ನಾನು ಆ್ಯಕ್ಚುಲಿ 4 ಗಂಟೆಗೆ ತುಮಕೂರು ರೀಚ್ ಆಗಿದ್ದೀನಿ. ಈಗ ಟೈಮ್ ಬಂದ್ಬಿಟ್ಟು ಹೆಚ್ಚು ಕಮ್ಮಿ 6 ಗಂಟೆ, 2 ಅವರ್ ಆಯಿತು ತುಮಕೂರಿಂದ ಬರೋದಕ್ಕೆ. ನಿಮಗೆ ಹೆವಿ ಟ್ರಾಫಿಕ್. ನೈಸ್ ರೋಡಲ್ಲಿ ಅಬ್ಸರ್ವ್ ಮಾಡ್ಬೋದು ಏನು ವೆಹಿಕಲ್ಸ್ ಇದೆ ನೋಡಿ. ಟ್ರಾಫಿಕ್ ಹೆವಿ ಇದೆ, ವೆಹಿಕಲ್ಸ್ ತುಂಬ. ಆಮೇಲೆ ಬರೀ ತುಮಕೂರಿಂದ ಅಂತಲ್ಲ, ಬರ್ತಾ ಆನ್ ದಿ ವೇನೂ ಅಷ್ಟೇ ಎಲ್ಲ ಕಡೆ. ಯಾವುದೇ ಇವಾಗ ಮಾದೇಶ್ವರ ಬೆಟ್ಟದಲ್ಲಿ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಸ್ವಲ್ಪ ಕಡಿಮೆ ಇತ್ತು ಕ್ರೌಡು. ಮಾದೇಶ್ವರ ಬೆಟ್ಟದಲ್ಲಿ ನನಗೆ 1 ಅವರಲ್ಲಿ ಪೂಜೆ ದರ್ಶನ ಮುಗಿಸ್ಕೊಂಡು ಬಂದ್ಬಿಟ್ಟೆ ಆಚೆ. ತುಂಬ ಬೇಗ ಆಯ್ತು ಅಲ್ಲಿ. ಅಲ್ಲಿ ರಶ್ ಇರಲಿಲ್ಲ. ಆದರೆ ಏನಂದರೆ ಇದು ಹತ್ತಿರ ಇರೋದ್ರಿಂದ ಇಲ್ಲಿ ಯಾರೂ ಅಷ್ಟು ಹೋಗಿಲ್ಲ, ಎಲ್ಲ ಬರೀ ಲೋಕಲ್ ಜನ ಬಂದಿದ್ರು ಬಿಟ್ರೆ ಯಾರು ಬೆಂಗಳೂರಿಂದ ಅಲ್ಲಿಂದ ಇಲ್ಲಿಂದ ಯಾರು ಇರಲಿಲ್ಲ. ಬಟ್ ಅಲ್ಲಿ ಧರ್ಮಸ್ಥಳದಲ್ಲಂತೂ ಅಯ್ಯೋ ಏನು ಜನ ಗುರು. ಗಾಡಿಗಳು ಹೆಂಗೆ ನಿಂತಿದ್ದಾವೆ ಅಂದರೆ ನನ್ನ ಅಂದಾಜು ಒಂದು 10-15 ಸಾವಿರ ಗಾಡಿ ಮೇಲೆ ಇದ್ದೇನು. ಬರೀ ಕಾರು, ಕ್ಯಾಬು, ಬಸ್ಸು, ಸುಮಾರು ಗಾಡಿಗಳಿದ್ದವು. ಸೌತ್ ಕ್ಯಾನ್ರಾ ಫುಲ್ ಜಾಮ್ ಪ್ಯಾಕ್ ಆಗಿದೆ. ಇಯರ್ ಎಂಡ್ ಅಲ್ವಾ, ಸೊ ಬೀಚ್ ಸೈಡು ಸ್ವಲ್ಪ ಆ ಕಡೆ ಲಾಂಗ್ ಜನ ಹೋಗೋದು ಜಾಸ್ತಿ. ಈ 1-2 ದಿನ ರಜೆ ಇದ್ದಾಗ ಎಲ್ಲ ಈ ಕಡೆ ಬರ್ತಾರೆ. ಈ ಮಕ್ಳುಗಳಿಗೆಲ್ಲ ರಜೆ ಇರೋದ್ರಿಂದ ಎಲ್ಲ ಲಾಂಗ್ ಟ್ರಿಪ್ಗಳು ಹೊರಟೋಗೋದು ಜಾಸ್ತಿ, ಲಾಂಗ್ ಡಿಸ್ಟೆನ್ಸ್ಗೆ. ಸೊ ಅದೊಂದು ಐಡಿಯಾ ಸಿಕ್ತು. ಈಗ ಇನ್ನೇನಿದ್ರೆ ಲಾಂಗ್ ಲೀವ್ಗಳು ಬಂತು ಅಂದರೆ ತುಂಬ ದೂರ ಡೆಸ್ಟಿನೇಷನ್ಸ್ಗೆ ಹೋಗ್ಬಾರ್ದು, ಬೆಂಗಳೂರು ಹತ್ತಿರ ಡೆಸ್ಟಿನೇಷನ್ಸ್ಗೆ ಹೋಗ್ಬೇಕು. ಯಾಕಂದರೆ ಅಲ್ಲಿ ಜನ ಇರೋಲ್ಲ, ಇಲ್ಲಿ ವೀಕೆಂಡ್ ಆದ್ರೆ ಹೋಗ್ತಾ ಇರ್ತಾರಲ್ಲ, ಅದಕ್ಕೆ ಇಲ್ಲಿಗೆ ಯಾರು ಅಷ್ಟು ಗಮನ ಕೊಡೋಲ್ಲ, ಎಲ್ಲ ದೂರ ಹೋಗ್ತಾರೆ. ನಾವು ಕೂಡ ದೂರ ಹೋದರೆ ಒಂಥರ ತಪ್ಪು. ಆಮೇಲೆ ಮಡಿಕೇರಿ ಅಂತ ಏನು ಕ್ರೌಡೆಡ್ ಇಲ್ಲ ಗುರು. ಮಡಿಕೇರಿ ನೋಡಿದ್ನಲ್ಲ, ವೆಹಿಕಲ್ಸ್ ಇತ್ತು. ಅಂದರೆ ಬಿಕಾಸ್ ಮಾದೇಶ್ವರ ಬೆಟ್ಟದಿಂದ ಹೋಗ್ಬೇಕಾದ್ರೆ ಹಾಗೆ ಹೋಗಿದ್ದೆವು, ವಿರಾಜಪೇಟೆ ಮೇಲೆ ಹೋದೆ. ಸೊ ಅಲ್ಲಿ ಅಷ್ಟು ಕ್ರೌಡ್ ಇದೆ ಅಂತ ಅನಿಸ್ತಿಲ್ಲ ನನಗೆ. ನಾನು ಮಡಿಕೇರಿ ಕ್ರೌಡ್ ನೋಡಿದ್ದೀನಿ, ಅಷ್ಟು ಇರಲಿಲ್ಲ, ಸ್ವಲ್ಪ ಕಮ್ಮಿನೇ ಇತ್ತು ಅಂತ ಅನಿಸುತ್ತೆ. ಯಾಕಂದರೆ ಲಾಡ್ಜ್ಗಳ ಹತ್ರ ಅಷ್ಟು ವೆಹಿಕಲ್ಗಳು ಕಾಣಲಿಲ್ಲ. ಫುಲ್ ಕ್ರೌಡೆಡ್ ಇದ್ದರೆ ಯಾವ ಲಾಡ್ಜ್ ಹತ್ರನೂ ಕಮ್ಮಿ ಇದ್ರೂ 50 ಕಾರ್ ನಿಂತಿರ್ತಾವೆ, ಅಷ್ಟಿರಲಿಲ್ಲ ಅಲ್ಲಿ. ಮತ್ತೆ ಯಾಕಂದ್ರೆ ಪೂರ್ತಿ ಇಂಟೀರಿಯರ್ ಹೋಗಲಿಲ್ಲ, ಸುಮ್ಮನೆ ಹಾಗೆ ಬಾರ್ಡರ್ ಲೈನಲ್ಲಿ ಹೋದೆ. ಅಲ್ಲಿ ನೈಟಲ್ಲಿ ಹೋದ್ನಲ್ಲ, ಅಲ್ಲಿ ಏನು ಬ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ಮಡಿಕೇರಿ ಆ್ಯಕ್ಚುಲಿ ತುಂಬ ವರ್ಷ ಆಯ್ತು ಹೋಗಿ. ನಾನು ಹೆಚ್ಚು ಕಮ್ಮಿ ಒಂದು 8-10 ವರ್ಷನೇ ಆಗುತ್ತೇನೋ ಹೋಗಬೇಕು ಅನ್ಸತಿ ಅನ್ಕೋತಾ ಇದ್ದೀನಿ. ವಿಶ್ ಲಿಸ್ಟಲ್ಲಿದೆ, ನೋಡೋಣ ನೆಕ್ಸ್ಟ್ ಯಾವಾಗಾದರೂ. ಸದ್ಯಕ್ಕಂತೂ ಇಲ್ಲ. ಇನ್ನು ನಾನು ಮತ್ತೆ ರೈಡ್ ಅಂತ ಮಾಡಿದ್ರೆ ಇನ್ನು ಸಮ್ಮರ್ ಗಂಟೆ ಯಾವುದೂ ರೈಡ್ ಮಾಡೋಕ್ಕೆ ಹೋಗಲ್ಲ. ಸಮ್ಮರಲ್ಲಿ ಮಡಿಕೇರಿಗೆ ಹೋಗೋದೇ ವೇಸ್ಟು, ಬೇಜಾರಾಗುತ್ತೆ. ನೋಡೋಣ ಸಮ್ಮರಲ್ಲೂ ನೆಕ್ಸ್ಟ್ ಮಾನ್ಸೂನ್ ಗಂಟ ಅಂತ ಯಾವುದೋ ರೈಡ್ಸ್ ಇಲ್ಲ. ಹೋದರೆ ಚಿಕ್ಕ ಪುಟ್ಟ ರೈಡ್ಸ್ ಯಾವ್ದಾದ್ರು ಒಂದು ಇದೆ, ಎಲ್ಲ ಹತ್ರದಲ್ಲೆಲ್ಲ ಮಾಡ್ಕೊತೀನಿ.
ಅದು ಬಿಟ್ಟರೆ ಇನ್ನೇನಿಲ್ಲ. ಆಮೇಲೆ ಎಲ್ಲರೂ ಅನ್ಕೋಬೋದು ಇದೇನೋ ಎಲ್ಲಿಗೆ ಧರ್ಮಸ್ಥಳಕ್ಕೆ ಹೋಗೋಕ್ಕೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಯಾಕೆ ಹೋದಂತ. ಅದೇ ಇಲ್ಲ, ಆ್ಯಕ್ಚುಲಿ ಮಹದೇಶ್ವರ ಬೆಟ್ಟಕ್ಕೆ ಹೋಗೋ ಪ್ಲ್ಯಾನ್ ಇರಲಿಲ್ಲ ಅದು. ಬಟ್ ಯೂಶ್ವಲಿ ಕ್ಯಾಲೆಂಡರ್ ತೊಗೊಳ್ಬಿಡ್ತೀನಿ ಅಲ್ಲಿಂದ. ಬೆಟ್ಟದಲ್ಲಿ ಕ್ಯಾಲೆಂಡರ್ ಕೊಡ್ತಾರೆ, ಅದು ಸ್ವಲ್ಪ ಅಕ್ಯುರಸಿ ಚೆನ್ನಾಗಿರುತ್ತೆ ನಮ್ಮ ಆಚಾರಗಳಿಗೆ. ಯಾಕಂದ್ರೆ ನಾವು ಆ ಕಡೆಯವರೇ ಅದರಿಂದ ಸ್ವಲ್ಪ ಅಕ್ಯುರಸಿ ಇರುತ್ತೆ. ಹೆಂಗೂ ನಾನು ಯೂಶ್ವಲಿ ಫ್ರೀ ಆಗೋದೇ ಕಮ್ಮಿ. ಫ್ರೀ ಆಗಿದ್ನಲ್ಲ, ಹಂಗೂ ದರ್ಶನ ಮಾಡ್ಕೊಂಡು ದೇವ್ರನ್ನ ನೋಡ್ದಂಗೆ ಆಗುತ್ತೆ, ಇದನ್ನು ತೊಗೊಂಡಂಗೆ ಆಗುತ್ತೆ ಅನ್ನೋ ಕಾರಣಕ್ಕೆ ಹೋಗ್ಬಿಟ್ಟು ಕ್ಯಾಲೆಂಡರ್ ತೊಗೊಂಡು ದೇವ್ರನ್ನ ನೋಡಿಕೊಂಡು ಬಂದೆ. ಯಾಕಂದ್ರೆ ಹೋಗಿ ಏನೊಂದು 3 ತಿಂಗಳು ಆಗಿ ಇಲ್ಲ 5-6 ತಿಂಗಳು ಏನು ಆಗಿತ್ತಷ್ಟು. ಇಲ್ಲ 3-4 ತಿಂಗಳಾಗಿದ್ದಷ್ಟು, ಜಾಸ್ತಿ ದಿನ ಆಗಿರಲಿಲ್ಲ. ಹೋಗ್ತಾ ಇರ್ತೀನಿ ಅವಾಗವಾಗ, ವರ್ಷಕ್ಕೊಂದು 4-5 ಸಲ ಹೋಗ್ತಾನೆ ಇರ್ತೀನಿ. ಅದಕ್ಕೆ ತಿಂಗಳು ಹೋಗೋರು ಇರ್ತಾರೆ. ಬಟ್ ಹೋದೆ ಅಷ್ಟೇ, ಅದೊಂದು ಕಾರಣಕ್ಕೆ ಹೋದೆ. ಧರ್ಮಸ್ಥಳಕ್ಕೆ ಹೋಗ್ಬೇಕು ಅನ್ನಿಸ್ತು, ಧರ್ಮಸ್ಥಳಕ್ಕೆ ಹೋದೆ. ಆಯ್ತು, ಸಿಗಂದೂರು ಅಂತ ಪ್ಲಾನ್ ಇತ್ತು. ಬಟ್ ಸಿಗಂದೂರನ್ನ ಸ್ಕಿಪ್ ಮಾಡ್ಬೇಕಾಗಿ ಬಂತು. ಯಾಕಂದ್ರೆ ನನಗೀಗ ಟೈಮ್ ಕಂಜೆಸ್ಟೆಡ್ ಇರೋದ್ರಿಂದ ನಾನು ಮಲ್ಟಿಪಲ್ ಡೆಸ್ಟಿನೇಷನ್ ಪ್ಲ್ಯಾನ್ ಮಾಡ್ಕೊಳ್ಳೋದೇ ಸ್ವಲ್ಪ ರಿಸ್ಕಿಯೇ. ಆ ಪ್ಲ್ಯಾನಲ್ಲಿ ಯಾವುದೋ ಒಂದು ಎಡವಟ್ಟು ಆಗ್ಬಿಡುತ್ತೆ, ಯಾಕಾಗತ್ತೆ ಗೊತ್ತಿಲ್ಲ. ಅಪ್ಪಿತಪ್ಪಿ ವೀಡಿಯೋ ಮಧ್ಯದಲ್ಲಿ ಎಂಟಾದರೆ ಬೇಜಾರು ಮಾಡ್ಕೊಬೇಡಿ. ಕಾರಣ ಏನಂದರೆ ಬ್ಯಾಟ್ರಿ ಎಷ್ಟು ಇರೋದು 1 ಪಾಯಿಂಟ್ ಇದೆ ಅಷ್ಟೇ. ಅದಕ್ಕೆ ನಾನು ಎಲ್ಲೂ ಕೂಡ ರೆಕಾರ್ಡ್ ಮಾಡಿಲ್ಲ. ಜಸ್ಟ್ ವೀಡಿಯೋ ಎಂಡ್ ಮಾಡ್ಬೇಕಾದ್ರೆ ಮಾಡೋಣ ಅಂದ್ಬಿಟ್ಟು ಲಾಸ್ಟಲ್ಲಿ ಮಾತಾಡ್ತಾ ಇದ್ದೀನಿ. ಈ ವಿಡಿಯೋ ಅಂತ ಲೆಂತ್ ಇರೋಲ್ಲ. ನನ್ನ ವೀಡಿಯೋ ಯೂಶ್ವಲಿ 25-30 ನಿಮಿಷ ಇರುತ್ತೆ. ಈ ವಿಡಿಯೋ ನಾಟ್ ಮೋರ್ ದೆನ್ 10 to 12 minutes ಹೋಗಲ್ಲ. ತುಂಬ ಕಡಿಮೆ ವಿಡಿಯೋ ಇದು. ವಿಡಿಯೋ ಎಂಡ್ ಮಾಡೋಣ ಅಂತ ಅಂದ್ಕೊಂಡು ಅದು ನನಗೆ ಸೇವ್ ಮಾಡಿಕೊಂಡೆ ಬ್ಯಾಟ್ರಿನ. ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೇಳೋಣ ಅಂತ. ಈಗ ನೀವು ಆ್ಯಕ್ಚುಲಿ ನೋಡ್ಬೋದು, ಕಾಣುತ್ತೆ ಅನ್ಕೋತೀನಿ. 1095 ಕಿಲೋಮೀಟ್ರ್ ಆಗಿದೆ. ಆವ್ರೇಜ್ ಬೈಕ್ದು 31.2. ನಾನು ಆ್ಯಕ್ಚುಲಿ ಮೈಲೇಜ್ ಟೆಸ್ಟಲ್ಲಿ ಹೇಳಿದ್ದೆ ಹೆಚ್ಚು ಕಮ್ಮಿ ಅಕ್ಯುರೇಟ್ ಆಗಿದೆ ಅಂತ. ಟಾಪ್ ಸ್ಪೀಡು 144 ಇದೆ. ಓವರ್ ಆಲ್ ಆರ್ಸ್ ಆನ್ ವೀಲ್ ಅಂದರೆ 18.5 ಅವರಲ್ಲಿ 1100 ಕಿಲೋಮೀಟ್ರ್ ಅಂತ ಅಂದ್ಕೊಳ್ಳಿ. 18 ಅವರ್ 1100 ಕಿಲೋಮೀಟ್ರು. ಇದರಲ್ಲಿ 2 ಬೆಟ್ಟ ತಿಳಿಸಿದ್ದೀನಿ ಮೇಜರು. ಮೂರು ಘಾಟ್ ಸೆಕ್ಷನ್ ಅನ್ಬೋದು. ಒಂದು ಮಹದೇಶ್ವರ ಬೆಟ್ಟದ್ದು, ಇನ್ನೊಂದು ಆಗುಂಬೆ ಘಾಟು, ಇನ್ನೊಂದು ಶಿರಾಡಿ ಘಾಟು. 3 ಹಿಲ್ ಸ್ಟೇಷನ್ಗೆ ಹೋಗಿ ಬಂದು 31 ಕಿಲೋಮೀಟ್ರ್ ಮೈಲೇಜ್ ಇದೆ. ಆ್ಯಕ್ಚುಲಿ ನಾನು ಇಲ್ಲಿಂದ ಹೋಗ್ಬೇಕಾದ್ರೆ 33 ಕಿಲೋಮೀಟರ್ ಗಂಟೆ ತೋರಿಸ್ತಾ ಇತ್ತು. ನಂದು ಇಷ್ಟೇ ಇರುತ್ತೆ, ಬಿಲೋ 100 ಮೇಂಟೈನ್ ಮಾಡ್ತೀನಿ, ತುಂಬ ಜಾಸ್ತಿ ಹೋಗಲ್ಲ. ಯಾವುದೋ ಒಂದು ಸ್ಟ್ರೆಚ್ಚಲ್ಲಿ ರಾತ್ರಿ ಹೋಗೋಣ ಬೇಗ ಅನ್ನೋ ಕಾರಣಕ್ಕೆ ಸ್ವಲ್ಪ ಚಾರ್ಜ್ ಮಾಡಿದೆ ಗಾಡಿನ ಹಾಸನ ಹೈವೇಲಿ. ಅಲ್ಲಿ ಚಾರ್ಜ್ ಮಾಡಿದಾಗ 144 ಹೋಗಿದೆ. ಅದು ಬಿಟ್ಟರೆ ಎಲ್ಲೂ ಹೋಗ್ತಿರ್ಲಿಲ್ಲ. ಅದು ಯಾವುದೋ ಒಂದು ಸ್ಟ್ರೆಚ್ ಹೊಡೆದೆ ಅಷ್ಟೇ. ಆಮೇಲಿಂದ ನಾನೇ ಆ್ಯಕ್ಚುಲಿ ಸ್ಪೀಡ್ ಕಡೆ ಗಮನ ಕೊಟ್ಟಿರಲಿಲ್ಲ ನಾನು. ಯೂಶ್ವಲಿ ಆ ಕಡೆ ಸ್ವಲ್ಪ ನಂದು ಸೆನ್ಸ್ ಇರುತ್ತೆ, ಸ್ಪೀಡ್ ಕಡೆ ಯಾವಾಗಲೂ ಕಂಡಿಟ್ಟಿರ್ತೀನಿ. ಅದಕ್ಕೆ ಸ್ಪೀಡ್ ಆಗ್ತು ಅಂತ ಗೊತ್ತಾಗಿದ ತಕ್ಷಣ ಕಂಟ್ರೋಲಿಗೆ ತೊಗೊಬಿಟ್ಟೆ. ಯೂಶ್ವಲಿ ಅಷ್ಟೇ, ಬಿಲೋ 100 ಮೇಂಟೈನ್ ಮಾಡ್ತೀನಿ, ಅದಕ್ಕಿಂತ ಜಾಸ್ತಿ ಹೋಗಲ್ಲ. ಬಿಲೋ 100 ಎಬೋ ಯಾವಾಗಲೂ ರಿಸ್ಕೆ. 100 ಎಬೋ ಹೋಗಲ್ಲ ನಾನು. ಯೂಶ್ವಲಿ ಅಷ್ಟೇ 80-90ಲೇ ನನ್ನ ಸ್ಪೀಡು, ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಗುಡ್ ಮೈಲೇಜ್ 31 ಕಿಲೋಮೀಟ್ರು ಅಂದರೆ 450cc ಈ ಸೆಕ್ಟ್ರಲ್ಲಿ ಇದು ಆ್ಯಕ್ಚುಲಿ ಗುಡ್ ಮೈಲೇಜ್. ಎಷ್ಟೋ 150cc ಬೈಕ್ಗಳು ಕೂಡ ಮೈಲೇಜ್ ಕೊಡಲ್ಲ ನಾನು ನೋಡ್ದಂಗೆ. ಇನ್ನೊಂದೇನಾದರೆ ಹೆಂಗೆ ಡ್ರೈವ್ ಮಾಡ್ತೀವಿ ಅನ್ನೋದಷ್ಟೇ. ಗಾಡಿ ಹೋಗುತ್ತೆ ಅಂತ ಸಿಕ್ಕಾಬಿಟ್ಟೆ ಎಕ್ಸ್ಪ್ಲೇಟ್ ಮಾಡ್ತಾ ಇದ್ದಾರೆ. ರೈಟ್ ಗೇರು, ರೈಟ್ ಸ್ಪೀಡು ಅವೆರಡು ತರಲಿತ್ತು ಅಂದರೆ ನಾವು ರೈಟ್ ಗೇರಲ್ಲಿ ರೈಟ್ RPM ಸ್ಪೀಡ್ ಅನ್ನೋಕ್ಕಿಂತ ರೈಟ್ ಗೇರಲ್ಲಿ ರೈಟ್ RPMನ ನಾವು ಮೇಂಟೈನ್ ಮಾಡ್ತು ಅಂದರೆ ಖಂಡಿತ ಮೈಲೇಜ್ ಬರುತ್ತೆ. ಅವೆರಡು ಮಿಸ್ ಹೊಡಿತು ಅಂದರೆ ಯಾವ ಕಾರಣಕ್ಕೂ ಮೈಲೇಜ್ ಬರೋಲ್ಲ. ನಾನು ಸ್ಲೋ ಆಗಿ ಹೋಗ್ತೀನಿ ಅಂತ RPM ಗೇರಿಂಗ್ ಎರಡು ಮಿಸ್ ಮಾಡ್ತು ಅಂದರೆ ಆವಾಗಲೂ ಮೈಲೇಜ್ ಬರೋಲ್ಲ. ಸಿಕ್ಕಾಪಟ್ಟೆ ಎಕ್ಸ್ಟ್ರೇಟ್ ಮಾಡ್ತೀನಿ ಅಂದರೂ ಮೈಲೇಜ್ ಬರೋಲ್ಲ. ನನ್ನ ಫೇಸರಲ್ಲೂ ಅಷ್ಟೇ. ಫೇಸರಲ್ಲೂ ನನಗೆ ಯೂಶ್ವಲಿ SZ ಗಾಡಿಗಳು, SZ ಫೇಸರ್ ಎರಡು ಒಂದೇ ಇಂಜಿನೇ.
ಎಸ್ ವಿ ಕಡೆಯಲ್ಲೆಲ್ಲ ಯಾರಿಗೂ 30-35 ಮೇಲೆ ಮೈಲೇಜ್ ಸಿಕ್ಕಲ್ಲ. ನಾನು ಅದರಲ್ಲಿ ಇವತ್ತು ಕೂಡ 11 ವರ್ಷ ಆದರೂ 2.5 ಲಕ್ಷ ಕಿಲೋಮೀಟ್ರ್ ಆದರೂ ಇವತ್ತಿಗೂ 50 ಕಿಲೋಮೀಟ್ರ್ ಮೈಲೇಜ್ ಸಿಗ್ತೀನಿ ಗಾಡೀಲಿ. ನಾನು ಆರಾಮಾಗಿ ಬರ್ತೈತೆ ನನಗೆ 50 ಕಿಲೋಮೀಟ್ರು. ಆ್ಯಕ್ಚುಲಿ ಹೈವೇಗೆ ಬಂದಾಗ ಆಗ ಗಾಡಿ ಸ್ವಲ್ಪ ಮೈಲೇಜ್ ಡ್ರಾಪ್ ಆಗುತ್ತೆ ನನಗೆ. ಸಿಟೀಲಿ 50 ಆರಾಮಾಗಿ ಬರುತ್ತೆ ನನಗೆ. ಯಾಕೆಂದರೆ RPM ಆ್ಯಂಡ್ ಗೇರ್ ರೇಷಿಯೋ ಏನಿದೆ ಅದು ತುಂಬ ಇಂಪಾರ್ಟೆಂಟು. ಅದು ಚೂರು ಮಿಸ್ ಮಾಡ್ತಂದ್ರೆ ಮೈಲೇಜ್ ಬರೋಲ್ಲ, ಯಾವ ಗಾಡಿದಾದ್ರೂ ಬರೋಲ್ಲ ಮೈಲೇಜ್. ರಾತ್ರಿ ಅದೇ ಹೇಳಿದ್ನಲ್ಲ, ರಾತ್ರಿ ಒಂದು 4-5 ಅವರ್ ನಿದ್ದೆ ಆಯಿತು. ಸೊ ಅದರಿಂದಾಗಿ ಎನರ್ಜಿ ಉಳ್ಕೋತೆ. ಯಾಕಂದರೆ ಮಂತ್ರಾಲಯ ರೈಡನ್ನು ಅದನ್ನ ಸಫರ್ ಮಾಡಿಬಿಟ್ಟೆ. ನೈಟ್ ರೈಡ್ ಮಾಡಿದೆ. ರಾತ್ರಿ ನನಗೇನೂ ಅನಿಸಲಿಲ್ಲ. ರಾತ್ರಿ ಆರಾಮಾಗಿದ್ದೆ, ಬೆಳಗ್ಗೆಲ್ಲ ಆರಾಮಾಗಿ ಓಡಿಸ್ದೆ. ಯಾವಾಗ ಸೂರ್ಯನ ಬೆಳಕು ಮುಖ ಕೊಡೋಕ್ಕೆ ಸ್ಟಾರ್ಟ್ ಆಯಿತು, ಅವಾಗಿಂದ ನನಗೆ ಮುಖದ ಮೇಲೆ ಸೂರ್ಯನ ಬೆಳಕು ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಅವಾಗ ನಿದ್ದೆ ಕಣ್ಣು ಹೆಂಗೆ ಇಳಿಸಿದೆ ಅಂದರೆ, ಅಯ್ಯೋ ಬೇಡ ಅವತ್ತು ಎಷ್ಟು ಬೇಗ ಮನೆ ತಲುಪ್ತೀನಿ ಅನ್ನಂಗೆ ಆಗೋಗಿತ್ತು ಅವತ್ತು ನನಗೆ. ಸೊ ಅದೊಂದು ಎಕ್ಸ್ಪೀರಿಯನ್ಸ್ ಆದ್ರಿಂದ ರಿಸ್ಕ್ ತಗೊಳ್ಳಿಲ್ಲ. ಆ್ಯಕ್ಚುಲಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಅಟ್ಲೀಸ್ಟ್ 2 ಅವರ್ ಆದರೆ ಎಲ್ಲ ಒಂದು ಕಡೆ ಒಂದು ಪವರ್ನ ಮಾಡಿಬಿಡ್ಬೇಕು ಇವತ್ತು ಅಂತ. ಇಲ್ಲ ನೆಕ್ಸ್ಟ್ ಡೇ ಅಷ್ಟೊಂದು ಒಂದು ಪ್ಲ್ಯಾನ್ ಮಾಡ್ತೀನಿ, ಒಂದು ಟೆಂಟ್ ತೊಗೋತೀನಿ. ಒಂದು ಟೆಂಟ್ ತೊಗೊಂತು ಅಂದರೆ ಯಾವ ನೈಟ್ ರೈಡ್ ಇದ್ರೂ ಕೂಡ ಆರಾಮಾಗಿ ತಲೆ ಕೆಡ್ಸ್ಕೊಳಂಗಿಲ್ಲ. ಒಂದು 2 ಅವರ್ 3 ಅವರ್ಗೆಲ್ಲ ಒಂದು ಕಡೆ ಯಾವುದೋ ಪೆಟ್ರೋಲ್ ಬಂಕ್ ಹತ್ರ ಹಾಕ್ಬಿಟ್ರೆ ಶಿವ ಅಂತ ಮಲಗಿಬಿಟ್ರೆ ಆರಾಮಾಗುತ್ತೆ. ಆಮೇಲೆ ಬೆಳಗ್ಗೆ ಆರಾಮಾಗಿ ರೈಡ್ ಮಾಡ್ಬೋದು. ಅದೊಂದು ಪ್ಲ್ಯಾನ್ ಮಾಡ್ಕೋಬೇಕು. ಸೊ ಆ ರೀತಿ ಮಾಡಿಕೊಂಡ್ರೆ ಆರಾಮಾಗಿ ರೈಡ್ ಮಾಡೋಕ್ಕೇನಷ್ಟು ಹಿಂಸೆ ಆಗಲ್ಲ. ಈಗ ನಿನ್ನೆ ನನಗೆ ಅದೇ ಅನ್ನಿಸ್ಬಿಡ್ತು, ಎಷ್ಟು ಸುಮಾರು ಒಂದು 50 ಲಾಡ್ಜ್ ಹುಡುಕಿದ್ದೀನಿ. 50 ಲಾಡ್ಜ್ ಹುಡುಕಿದ್ರು ಕೂಡ ಒಂದು ಲಾಡ್ಜಲ್ಲಿ ರೂಮ್ ಅವೈಲಬಲ್ ಇಲ್ಲ. ಕೊನೆಗೆ ಅದು ಯಾವುದೋ ತುಕಾಲಿ ಲಾಡ್ಜ್ ಅಲ್ಲಿ ಬೆಳ್ತಂಗಡಿಗೆ ಹೋಗಿ ಬೆಳ್ತಂಗಡಿ ತೊಗೊಂಡಿದ್ದು. ಅಲ್ಲಿ ನನ್ನ ಅದೃಷ್ಟ ಸಿಕ್ತು. ಆವಾಗಲೇ ತಲೆಗೆ ಬಂದಿದ್ದು, ಅಪ್ಪ ಒಂದು ಟೆಂಟ್ ಹಿಡ್ಕೊಂಡ್ಬಿಟ್ಟಿದ್ರೆ ರಗಳೆ ಇರ್ತಿರಲಿಲ್ಲ ನನಗೆ. ದೇವಸ್ಥಾನದ ಎದುರುಗಡೆ ಜಾಗ ಇರುತ್ತೆ, ಆರಾಮಾಗಿ ಹಾಕೊಂಡು ನೆಮ್ಮದಿ ನಿದ್ದೆ ಮಾಡ್ಬೋದು. ಈಗ ಮೊಬೈಲ್ ಚಾರ್ಜ್ ಅದು ಏನು ಟೆನ್ಷನ್ ಇಲ್ಲ, ಗಾಡಿಲೇ ಚಾರ್ಜ್ ಆಗಿ ಹೋಗುತ್ತೆ. ಸೊ ಅದ್ರದ್ದು ಏನು ಪ್ರಾಬ್ಲಮ್ ಇಲ್ಲ. ನಿತ್ಯ ಕರ್ಮಗಳಿಗೆ ಪಬ್ಲಿಕ್ ಟಾಯ್ಲೆಟ್ಸ್ಗಳಿಗೆ ಬೇಕಾದಷ್ಟಿದೆ, ಬಾತಿಂಗ್ ಸೆಂಟರ್ಗಳಿದೆ, ಎಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ಅದೊಂದು ಒಳ್ಳೆ ಬೆಟ್ರ್ ಆಪ್ಷನ್. ದುಡ್ಡು ಉಳಿಯುತ್ತೆ, ಆರಾಮಾಗಿ ಇರ್ಬೋದಲ್ಲ ಅಂತ ಅನಿಸ್ತಾ ನನಗೆ. ನೆಕ್ಸ್ಟ್ ಯಾವಾಗಾರು ಹೋದಾಗ ಅದನ್ನು ಪ್ಲ್ಯಾನ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇನ್ನೇನು ಕೊರಿಯೋದು ಬ್ಯಾಟ್ರಿ ಡೆಡ್ ಆಗಿದೆ, ಅದೇನು ಆಫ್ ಆಗೈತೋ ಆನ್ ಆಗೈತೋ ಗೊತ್ತಿಲ್ಲ. ಸೊ ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತೀನಿ. ಈಗ 6 ಗಂಟೆ, ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಮನೆ ರೀಚ್ ಆಗಿ ಹೋಗ್ತೀನಿ. ಸೊ ಅಲ್ಲಿಗೆ ಈ ವರ್ಷದ ಕೊನೆಯ ಟ್ರಿಪ್ ಮುಗೀತು. ಎಲ್ಲರಿಗೂ ಇನ್ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಯಾಕಂದರೆ ಹ್ಯಾಪಿ ನ್ಯೂ ಇಯರ್ಗೆ ನಾನು ಯಾವುದೇ ರೀತಿಯಾದಂತಹ ವಿಡಿಯೋ ಮಾಡ್ತೀನಿ ಅನ್ನೋದು ನಂಬಿಕೆ ಇಲ್ಲ. ಅದರಿಂದಾಗಿ ಈಗಲೇ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಯಾರ್ಯಾರು ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಎಲ್ಲರೂ ಮಾಡಿ, ಎಲ್ಲ ಖುಷಿಯಾಗಿ ಬಿಂದಾಸಾಗಿ ಹ್ಯಾಪಿಯಾಗಿರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಕಷ್ಟ ಆದರೆ ಮುಚ್ಚ ಒಯ್ತಾ ಇರಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ.